ಈಗ ರಾಮುಲು ಅವರೇ ಏನು ಪ್ರಶ್ನೆ ಅಂತ ಹೇಳಿದ್ರೆ ರೆಡ್ಡಿ ಅವರು ಮನೆಯಲ್ಲಿ ಇಲ್ದಾಗ ಈಗ ಕಾಂಗ್ರೆಸ್ ನಾಯಕರು ಹೇಳಿದ ಮಾತು ನಾನು ನಿಮ್ಗೆ ಕೇಳ್ತಾನೆ ಡಿಬೇಟ್ ಕೂಡ ಮಾಡಿದ್ದೀನಿ ಇದ್ರ ಬಗ್ಗೆ ಅವ್ರೇನು ಹೇಳಿದ್ರು ಅಲ್ಲ ರೀ ಮನೆ ಮುಂದೆ ರೋಡಲ್ಲಿ ಒಂದು ಸರ್ಕಲಲ್ಲಿ ವಾಲ್ಮೀಕಿ ದೊಡ್ಡ ಸಮುದಾಯದ ದೊಡ್ಡ ನಾಯಕ ವಾಲ್ಮೀಕಿ ಮಹರ್ಷಿಗಳು ಋಷಿಗಳು ರಾಮಾಯಣ ಬರೆದವರು ಅವ್ರದ್ದೊಂದು ಪುತ್ಥಳಿ ಅನಾವರಣಕ್ಕೆ ಬ್ಯಾನರ್ ಕಟ್ಟಿಬಿಟ್ರೆ ರೆಡ್ಡಿ ಅವ್ರು ಏನು ಕಳ್ಕೊಳ್ತಾ ಇದ್ರು ಅದಕ್ಕೆ ಇವರೇ ಗಲಾಟೆ ಮಾಡ್ಕೊಳ್ಬೇಕಾಗಿತ್ತು ಅಂತ ಕಾಂಗ್ರೆಸ್ ನಾಯಕರು ಕೇಳಿದ ಪ್ರಶ್ನೆ ಇಲ್ಲ ಅಲ್ಲ ಅಂದ್ರೆ ಅದು ಯಾವುದು ಕೂಡ ತಪ್ಪಾಗಿ ಅದು ಜನರಿಗೆ ತಲೆಯಲ್ಲಿ ಹೋಗೋದು ಬೇಡ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಅವರು ಮುಂಚೆಯಿಂದ ಕೂಡ ಯಾವತ್ತು ಕೂಡ ಸಪೋರ್ಟ್ ಮಾಡ್ಕೊಂತ ಬಂದಾರ. ಇವತ್ತು ನಾವು ಕೂಡ ಅನಾವರಣ ಕಾರ್ಯಕ್ರಮ ಮಾಡ್ಕೊಳ್ರಿ, ಅವ್ದು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದೆ. ಅದು ಏನು ವಿಚಾರ ಏನಂದ್ರೆ ಕೇವಲ ಬ್ಯಾನರ್ ಕಟ್ಟೋದು ನೆಪ ಮಾತ್ರ. ಅವ್ರು ಜಗಳ ಆಡಕ್ ಬರ್ಬೇಕನ್ನಂತವ್ರೆ ಪೆಟ್ರೋಲ್ ಬಾಂಬ್ಗಳು ತಂದಾರ. ಆಮೇಲೆ ಪೆಟ್ರೋಲ್ ಬಾಂಬ್ಗಳು ಎಲ್ಲಿ ಬಳಸ್ತಾರ್ರಿ? ಡಿಜಿಯಲ್ಲಿ ಕೆಜಿಯಲ್ಲಿ ನೋಡಿ ಪುಲ್ಕೇಶಿ ನಗರದಲ್ಲಿ ನಮ್ಮ ಯಾರು ನಮ್ಮ ದಲಿತ ನಾಯಕರಂತ ಅಖಂಡ ಶ್ರೀನಿವಾಸ್ ಅವ್ರ ಹತ್ರ ನೋಡಿದ್ರಿ. ಅವ್ರು ಅಷ್ಟು ಪ್ರಿಪರೇಷನ್ ಆಗಿ ಬಂದಾರಿಂದ ಜಗಳಕ್ಕೆ ಬರ್ಲಾರ್ದ ಗನ್ಮ್ಯಾನ್ಗಳು ಯಾಕೆ ಕರ್ಕೊಂಬಂದು ಬ್ಯಾನರ್ ಕಟ್ಟಬೇಕು ಅಂತೇಳಿ ಯಾಕ್ರಿ? ಅಂದ್ರೆ ಅವ್ರು ಸತೀಶ್ ರೆಡ್ಡಿ ಅವ್ರ ಮುಂಚೆಯಿಂದ ಕೂಡ ಜಗಳ ಮಾಡಬೇಕು ಅನ್ನೋ ಇಂಟೆನ್ಷನ್ ದಿಂದ ನೆಪ ಮಾಡ್ಕೊಂಬಂದು ಈ ಜಗಳ ಮಾಡ್ತಾ ಇದಾರೆ. ನಾನು ಹೇಳ್ತೀನಿ, ಮಹರ್ಷಿ ವಾಲ್ಮೀಕಿಯವ್ರ ಮಧ್ಯಂತರಲ್ಲಿ ಯಾಕೆ ತರ್ತೀರಿ ನೀವು? ನಿಮ್ಮ ಜಗಳಕ್ಕೆ ಮಹರ್ಷಿ ವಾಲ್ಮೀಕಿಯವರು ಏನ್ ಸಂಬಂಧ? ಇವತ್ತು ಮಹರ್ಷಿ ವಾಲ್ಮೀಕಿ ವಿಚಾರದಲ್ಲಿ ಯಾರನ್ನ ಮಾತಾಡ್ಯಾರೇನು? ಸುಮ್ನೆ ಯಾಕೆ ತರ್ತೀರಿ? ಜಾತಿಗಳು ಯಾಕೆ ತರ್ತೀರಿ? ಇವತ್ತು ಸ್ಟ್ಯಾಚ್ಯೂ ವಿಚಾರದಲ್ಲಿ ಮಹರ್ಷಿ ರಾಮಾಯಣ ಬರೆದಂತ ವಾಲ್ಮೀಕಿ ಬಗ್ಗೆ ಯಾಕೆ ಮಧ್ಯದಲ್ಲಿ ತರ್ತೀರಿ? ಜಾತಿಗಳ ಬಗ್ಗೆ ಯಾಕೆ ಸಂಘರ್ಷ ಮಾಡ್ಕೊಂತೀರಿ? ಯಾಕೆ ಬೇಕಿತ್ತೀರಿ? ಇವೆಲ್ಲ ಬೇಕೇನ್ರಿ? ಅಲ್ರಿ ಅಷ್ಟು ದೊಡ್ಡ ವಿಗ್ರಹ ಮಾಡಿದಾರ, ಚಲೋ ಇದೆ, ಖುಷಿಯಾಗಿ ಮಾಡ್ಕೊಳ್ರಲ್ಲ, ಯಾಕ್ರಿ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತೀರಿ ಅನ್ನೋ ಮಾತನ್ನು ಹೇಳ್ತೀರಿ. ಈಗ ರಾಮುಲು ಸರ್, ಇನ್ನೊಂದೇನಂದ್ರೆ ಪ್ರಶ್ನೆ, ಈಗ ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ನಾರಾ ಭರತ್ ರೆಡ್ಡಿಗಿಂತ ಜಾಸ್ತಿ ಬ್ಯಾನರ್ಗಳು ನಿಮ್ಮಷ್ಟಕ್ಕೆ ನೀವೇ ಕಟ್ಕೊಳ್ಬೇಕಾಗಿತ್ತು. ರಾಮುಲುವರ ಮನೆ ಮುಂದೆ ಜಾಸ್ತಿ ಬ್ಯಾನರ್ ಇರಬೇಕಾಗಿತ್ತು, ರೆಡ್ಡಿಯವರ ಮನೆ ಮುಂದೆ ಜಾಸ್ತಿ ಬ್ಯಾನರ್ಗಳಿರಬೇಕಾಗಿತ್ತು, ಜಾಸ್ತಿ ವೆಲ್ಕಮ್ ಮಾಡಬೇಕಾಗಿತ್ತು. ಆ ಬ್ಯಾನರ್ ಅಡ್ಡಿ ಮಾಡಿಬಿಡ್ತಾ ನಿಮಗೆ ನಿಜವಾಗ್ಲೂ? ಅವ್ರಿಗಿಂತ ಜಾಸ್ತಿ ಸಂಭ್ರಮ ನೀವು ರಾಮುಲುವರು ಕೊಡಬೇಕಾಗಿತ್ತಲ್ಲ ಅವತ್ತು, ವಾಲ್ಮೀಕಿ ಸಮುದಾಯ ದೊಡ್ಡ ನಾಯಕರು. ಅಲ್ರಿ ಅದು ಸರ್ಕಾರಿ ಕಾರ್ಯಕ್ರಮ ನೋಡ್ರಿ, ಖಾಸಗಿ ಕಾರ್ಯಕ್ರಮ ಅಲ್ಲ, ನೆನ್ಪಿಟ್ಕೊಂಡ್ಬಿಟ್ರಿ ಸರ್. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಪ್ರೋಟೋಕಾಲ್ಸ್ ಇರ್ತಾವ, ಇನ್ವಿಟೇಷನ್ ಇರ್ತಾವ. ನಾನ್ ಕೂಡ ಐದು ಬಾರಿ ಮಂತ್ರಿ ಆದಂತವನು, ನನ್ಗೆ ಕೂಡ 30 ವರ್ಷ ರಾಜಕೀಯ ಅನುಭವ ಇದ್ದಂತವನು. ಇವತ್ತು ಅವ್ರ ಪಾರ್ಟಿ ಕಾರ್ಯಕ್ರಮದಲ್ಲಿ ನಾನು ಹೋಗಕ್ ಆಗುತ್ತೇನ್ರಿ? ಹೋಗಿ ಅಂತ ಹೇಳ್ತಿಲ್ಲ, ನಾವು ಸ್ವಾಗತ ಮಾಡ್ತಾ ಇದ್ದೀವಿ, ಒಳ್ಳೆ ಬೆಳವಣಿಗೆ ಇದು ಅಂತ. ಹೋಗಿ ಬಿಡಿ, ಅದ್ ಬೇರೆ ವಿಚಾರ ರಾಮುಲು ಸರ್. ನೀವು ವೆಲ್ಕಮ್ ಮಾಡ್ಬೇಕಾಗಿತ್ತ ಇಡೀ ಮೂಮೆಂಟ್ ಅಂತ. ಅಲ್ರಿ ಇಡೀ ರಾಜ್ಯದಲ್ಲಿ ಅಲ್ರಿ ರಾಮ್ಲೋರ್ ಏನ್ ಮಾಡಿಲ್ಲ ಅಲ್ರಿ. ರಾಮ್ಲೋರು ಏನು ಅವ್ರು ಭರತ್ ರೆಡ್ಡಿ ಅವರು ಏನ್ ಸ್ಟ್ಯಾಚ್ಯೂ ಮಾಡ್ತಾ ಇದಾರೋ, ನಾನು ಯಾವತ್ತು ಕೂಡ ಇವತ್ತು ಒಪ್ತಾ ಇದ್ದೀನಿ, ಮುಂದೆ ಒಪ್ತಾ ಇದ್ದೀನಿ. ಈಗಿನ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಒಳ್ಳೇದು ಮಾಡಿದಾರೆ ಅಂತ ಹೇಳ್ತೀವ್ರಿ. ರಾಮ್ಲೋರ್ ಇವತ್ತು ವಾಲ್ಮೀಕಿ ಸಮುದಾಯ ಅಂತ ವಿಚಾರ ಬಂದಂತ ಟೈಮ್ಲಿ ರಾಮ್ಲು ಏನ್ ಮಾಡಿಲ್ಲ ಹೇಳ್ರಿ ಸಮುದಾಯಕ್ಕೆ? ಎಲ್ಲವನ್ನೂ ಮಾಡಿದೇನ್ರಿ ಏನ್ರಿ? ಎಲ್ಲವನ್ನು ಕೂಡ ಇವತ್ತು ಮೀಸಲಾತಿ ವಿಚಾರ ಇಟ್ಕೊಂಡು, ಜಯಂತಿ ವಿಚಾರ ಇಟ್ಕೊಂಡು, ಮಿನಿಸ್ಟ್ರಿ ಮಾಡಿ ವಿಚಾರ ಇಟ್ಕೊಂಡು, ನಿಗಮಗಳ ವಿಚಾರ ಇಟ್ಕೊಂಡು ಎಲ್ಲವನ್ನೂ ಮಾಡಿದ್ದೀನಿ. ರಾಮ್ಲು ಏನ್ ಮಾಡಿಲ್ಲ ಹೇಳ್ರಿ ಸಮುದಾಯಕ್ಕೆ? ಎಲ್ಲವನ್ನೂ ಮಾಡಿದ್ದೀನಿ. ನಾನು ಇವತ್ತು ಕೇವಲ ರಾಮ್ಲು ಅವ್ರನ್ನ ಜಾತಿಗೆ ಇವತ್ತು ಇಂಥ ಶುಲ್ಕ ಕಾರಣದಿಂದ ಜಗಳ ಮಾಡ್ಕೊಂಡು ಮಹರ್ಷಿ ವಾಲ್ಮೀಕಿ ಅವರು ಬ್ಯಾನರ್ ತಂದು ಜಗಳ ಮಾಡ್ಕೊಂಡು ಇದ್ದಾರೆ, ಯಾರಿಗೆ ಶೋಭೆ ತರಂತದಲ್ಲ ರೀ.